Hi, hello, namaskara, ellargu welcome back to the channel and welcome to another new video. ಸೊ ಗೈಸ್ ಇವತ್ತು ಬಂದು 23rd ಆ್ಯಂಡ್ ನಾವೆಲ್ಲರೂ ಆಚೆ ಕಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ ಈಸ್ ಔಟ್ ಆಫ್ ಕರ್ನಾಟಕ ಆ್ಯಂಡ್ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಹಲೋ ನೋಡಿ ಗೈಸ್, ನಾವು ಅಮ್ಮ ಬ್ಯೂಟಿಫುಲ್ ಮಮ್ಮಿ, ಶಿ ಇಸ್ ರೆಡಿ ಹಾ ಅಂತ ಹೇಳ್ತಾ ಇದ್ದಾರೆ. ಖಾರ ಇಡ್ಲಿ ಜೊತೆಲಿ ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಊಟದ ಬಾಕ್ಸ್ ರೆಡಿ ಆಗಿದೆ. ಯಾಕಂದರೆ ನಮ್ಮದು ಎಲ್ಲಿ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಸ್ವಲ್ಪ ಊಟ ಏನಿದೆ ನಮ್ಗೆ ಸೆಟ್ ಆಗಲ್ಲ. ಅದಕ್ಕೆ ಇಲ್ಲಿ ನಮ್ಮಮ್ಮ ಇವತ್ತು ಇಲ್ಲಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೈಟ್ಗೆ ಅಮ್ಮ ನೈಟ್ಗೆ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದರೆ ಅಲ್ಲಿ ನಾವು ಹೋಗೋಷ್ಟೊತ್ತಿಗೆ ಒಂದು 5:45 ಹಂಗಾಗುತ್ತಲ್ಲ ಅಮ್ಮ. 5 hours ಜರ್ನಿ, ಇಲ್ಲಿಂದ ಅಲ್ಲಿಗೆ 5 hours ಜರ್ನಿ ಅಷ್ಟು. ಜಾಸ್ತಿ ಏನು ಜರ್ನಿ ದೂರ ಅಂದ್ಕೊಂಬೇಡಿ, ಹತ್ರನೇ, ಆದರೆ ಔಟ್ ಆಫ್ ಕರ್ನಾಟಕನೇ. ಸೊ 5 hours ಜರ್ನಿ ಆಗಿರೋದ್ರಿಂದ ನಾವಲ್ಲಿ 5 o'clock ಹಂಗೆ ರೀಚ್ ಆಗ್ತೀವಿ. ರೂಮೆಲ್ಲ ಬುಕ್ ಮಾಡಿಕೊಂಡು. ಅದಕ್ಕೆ ರಾತ್ರಿಗೆ ಅಲ್ಲಿ ಹೋಟೆಲೆಲ್ಲ ಬೇಡ, ಸುಮ್ಮನೆ ರಿಸ್ಕ್ ಯಾಕೆ ತೊಗೋಬೇಕು. ಯಾಕಂದರೆ ಲಾಸ್ಟ್ ಟೈಮ್ ನಾವು ಹೋಗಿ ತುಂಬ ಹುಷಾರಿಲ್ದಿರ ಆಗಿಬಿಟ್ಟಿತ್ತು ನಮಗೆ ಅಲ್ಲಿ. ಸೊ ಅದಕ್ಕೆ ಇಲ್ಲಿಂದಾನೇ ಈ ಸತಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಬಸ್ಸಲ್ಲಿ ಹೋದ್ಮೇಲೆ ಸಿಗೋಣ. ಬಾಯ್. ಆ್ಯಂಡ್ ನಾವು ದೇವಸ್ಥಾನ ಅರೌಂಡ್ 4:30 ಹಂಗೆ ರೀಚ್ ಆದ್ವಿ. ಆ್ಯಂಡ್ ಅದಾದಮೇಲೆ ನಾನು ಯಾವ ವೀಡಿಯೋನು ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾವು ಸ್ವಲ್ಪ ರೂಮ್ಗಳು ಹುಡುಕ್ಬೇಕಾಗಿತ್ತು ಆ್ಯಂಡ್ ಅಲ್ಲಿ ರೂಮ್ ಸಿಗೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾವು ರೂಮ್ಸ್ನ ಹುಡ್ಕಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ದೇವಸ್ಥಾನದವರೇ ರೂಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ ನಾವಿಲ್ಲಿ ದೇವಸ್ಥಾನದ ಆಫೀಸ್ ಓಪನ್ ಆಗೋಕ್ಕೆ ಕಾಯ್ತಾಯಿದ್ವಿ. ಈ ಹಸು ಯಾವಾಗಿಂದ ಇಲ್ಲೇ ಇದೆ ಗೊತ್ತಾ, ನಾವು ಬಂದಾಗ ಬಂದಿದ್ದು, ನಾವು ಈ ಕಡೆ ಬಂದಮೇಲೂ ಇನ್ನೂ ಅಲ್ಲೇ ಇತ್ತು. ಎಷ್ಟು ಜನ ಅದಕ್ಕೆ ಪ್ರಸಾದ ಕೊಡ್ತಾಯಿದ್ರು, ಬಾಳೆಹಣ್ಣು ಕೊಡ್ತಾಯಿದ್ರು, ಯಾವುದಂದರೆ ಏನೂ ತಿಂತಾಯಿಲ್ಲ, ಸುಮ್ಮನೆ ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಓಡಾಡ್ಕೊಂಡಿರ್ತಾಯಿತ್ತು. ನಾವಿವಾಗ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆ್ಯಂಡ್ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ದೇವಸ್ಥಾನ ಏನು, ಎಷ್ಟು ಹಳೆಯ ದೇವಸ್ಥಾನ ಇದು ಅಂತ. ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ವಿಷ್ಣು ಅವತಾರ ತಗೊಂಡು ಹಿರಣ್ಯಕಶ್ಯಪ ಸಂಹಾರ ಮಾಡೋಕ್ಕೆ ನರಸಿಂಹ ಅವತಾರನ ತಗೊಂಡು ಬಂದಿತ್ತು. ಆ್ಯಂಡ್ ಇಲ್ಲಿ ಎಲ್ಲರೂ ಹೇಳ್ತಾರೆ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿರೋದು ಅಂತ. ಆ್ಯಂಡ್ ಇದು ಬಂದು ತುಂಬ ಹಳೇ ಕಾಲದ ದೇವಸ್ಥಾನ. ಮತ್ತು ಎಲ್ಲರೂ ಹೇಳ್ತಾರೆ ಈ ಮೇನ್ ದೇವಸ್ಥಾನ ಏನಿದೆ ಅದು ಬಂದು ಕೃಷ್ಣದೇವರಾಯ ಕಟ್ಸಿರೋದು, ಅವರು ರಾಜ್ಯಭಾರ ಟೈಮಲ್ಲಿ. ಆ್ಯಂಡ್ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದೆಯವಲ್ಲ, ಅದೆಲ್ಲ ಬೇರೆ ರಾಜರು ಕಟ್ಸಿದ್ದಂತ. ಆ್ಯಂಡ್ ಇಲ್ಲಿ ಬೆಳಗಿನ ಜಾವ ಪೂಜೆ ಮತ್ತು ಅಭಿಷೇಕ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಬನ್ನಿ ಇಲ್ಲಿ, ನಿಜವಾಗ್ಲೂ. ಆ್ಯಂಡ್ ಅಭಿಷೇಕ ಮಾಡೋ ಟೈಮಲ್ಲಿ ಕೂಡ ಅಲ್ಲಿನ ಪೂಜಾರಿ ಇರ್ತಾರಲ್ಲ, ಅವರು ಈ ದೇವಸ್ಥಾನದ ಬಗ್ಗೆ ಇದು ಎಲ್ಲ ಪುರಾತನ ಕಥೆಗಳನ್ನೆಲ್ಲ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಏನು ಹೇಳ್ತಾರಂದರೆ, ದೇವರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾದಮೇಲೆ ದೇವರಿಗೆ ಸ್ವೆಟ್ ಆಗುತ್ತಂತೆ. ಎಷ್ಟು ಬಟ್ಟೆ ತೊಗೊಂಡು ಒರೆಸಿದ್ರೂ ಆ ಸ್ವೆಟ್ ಹೋಗಲ್ಲ, ಸ್ವೆಟ್ ಆಗ್ತಾನೇ ಇರ್ತಾರಂತೆ. ಆ್ಯಂಡ್ ಇದು ಬಂದು ಆಂಧ್ರ ಪ್ರದೇಶಲ್ಲಿರೋದು, ಅನಂತಪುರ ಡಿಸ್ಟಿಕ್ಕಲ್ಲಿ, ಮತ್ತು ಕದಿರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನ ಎಲ್ಲ ಸುತ್ತ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ತುಂಬ ಹಳೆ ಕಾಲದ ದೇವಸ್ಥಾನ. ಆ್ಯಂಡ್ ಇವಾಗ ಶೆಲ್ಟರ್ಗಂತ ಇಲ್ಲಿ ಮೇಲೆಲ್ಲ ಹಾಕಿರೋದು. ಅದು ಬಿಟ್ಟು ಈ ದೇವಸ್ಥಾನ ಕಟ್ಟಡ ಏನಿದೆಯಲ್ಲ ಅದು ತುಂಬ ಹಳೇದು, ಕೃಷ್ಣದೇವರಾಯ ಕಟ್ಸಿರೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಬೆಂಗಳೂರಿಂದ ಯಾರಾದರೂ ಡೊನೇಟ್ ಏನಾದರೂ ಮಾಡಿದರೆ ಅವ್ರದ್ದು ಕನ್ನಡದಲ್ಲೇ ಹೆಸರನ್ನು ಹಾಕಿದ್ದಾರೆ. ತುಂಬ ಜನ ಇಲ್ಲಿ ಕನ್ನಡ
ಮಾತಾಡ್ತಾರೆ. ಪೂಜಾರಿ ಸಮೇತ ಇಲ್ಲಿ ಕನ್ನಡ ಮಾತಾಡ್ತಾರೆ. ಈ ದೇವಸ್ಥಾನ ಇದೆಯಲ್ಲ, ಇದು ಕಂಪ್ಲೀಟ್ ಒಂದು ರೌಂಡ್ ತೋರಿಸಿದ್ದೀನಲ್ಲ, ಆ ರೌಂಡ್ ಪೂರ್ತಿ ದೇವಸ್ಥಾನ. ಆ್ಯಂಡ್ ಇಲ್ಲಿ ಜನಕ್ಕೆ ಕುತ್ಕೊಳ್ಳೋಕ್ಕಂತ ಮಾಡಿರೋ ಜಾಗ. ಆ್ಯಂಡ್ ಇಲ್ಲಿ ಬೆಳಿಗ್ಗೆ 4:15ಗೆ ಒಂದು ಸತಿ ಅಭಿಷೇಕ ಮಾಡ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಸತಿ 7:15ಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ 2 ಸತಿ ಅಭಿಷೇಕ ಮಾಡ್ತಾರೆ, ಸ್ವಲ್ಪ ಜನಕ್ಕೆ ಕಂಫರ್ಟೇಬಲ್ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಒಳಗಡೆ ಫೋಟೋ ತೊಗೊಳಕ್ಕೆ ಅಲಾವೇ ಇಲ್ಲ. ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಈ ಸರೌಂಡಿಂಗ್ಸ್, ದೇವಸ್ಥಾನ ಆಚೆ ಕಡೆ ಸರೌಂಡಿಂಗ್ಸ್ ಏನಿದೆ ಅಲ್ಲಷ್ಟೇ ಫೋನ್ ಇಟ್ಕೊಂಡು ಓಡಾಡ್ಬೋದು. ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ ಮಾತ್ರ ಫೋನ್ ಅಲಾವೇ ಇಲ್ಲ. ನಾವು ಆಚೆ ಕಡೆ ಡೆಪಾಸಿಟ್ ಮಾಡಿಬಿಡ್ಬೇಕು ಫೋನ್ನ. ಆ್ಯಂಡ್ ಆ ಬೆಳಗ್ಗೆ 4:15ಗೆ ಅಭಿಷೇಕಕ್ಕೆ ಎದ್ದು ದೇವ್ರ ಮುಂದೆ ಕೂತ್ಕೊಂಡ್ರೆ ಆ ವೈಬೇ ಬೇರೆ. ನೀವು ಕೂಡ ತಪ್ಪದೇ ಈ ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಇಲ್ಲಿ ತುಂಬ ಎಂಜಾಯ್ ಮಾಡ್ತೀರಾ. ನಾವು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಸುಮ್ಮನೆ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಇಲ್ಲಿ ರೋಡ್ ಎಲ್ಲ ಎಷ್ಟು ಖಾಲಿ ಹೊಡಿತಾ ಇದೆ ಗಾಯ್ಸ್, ಸೀರಿಯಸ್ಲಿ. ಇನ್ನು 8:15 ಟೈಮು. 8:15 ನಮ್ಮ ಟೈಮು. 8:30 ಆಗಿದೆ. ಇಷ್ಟು ಖಾಲಿ ಹೊಡಿತಾ ಇದೆ. ಆ್ಯಂಡ್ ಇಲ್ಲಿ ಅಂಗಡಿ ನೋಡಿ, ಗೈಸ್ ನಮ್ಮ ಅಪ್ಪಂಗೆ ಇವಾಗ ಕಾಫಿ ಬೇಕನ್ನಿಸ್ತಾ ಇದೆ. ಫುಲ್ ಕಾಫಿ ಅಡಿಕ್ಟೆಡ್. ಇಟ್ಸ್ ಜಸ್ಟ್ ಟೈಮ್ 8:30 ಆಗಿದೆ. ಆ್ಯಂಡ್ ಇಲ್ಲಿ 8:30 ಏನು 7:15ಗೆ ಎಲ್ಲ ಕ್ಲೋಸು. ಒಂದು ಅಂಗಡಿ ಓಪನ್ ಇಲ್ಲ, ಏನು ಬೇಕಂದ್ರೂ ಇಲ್ಲ. ಮೇನ್ ರೋಡಲ್ಲಷ್ಟೇ ಅಲ್ಲೊಂದು ಅಂಗಡಿಗಳು ಓಪನ್ ಇದೆ. ಮಿಕ್ಕಿದ ಎಲ್ಲ ಅಂಗಡಿಗಳು ಕ್ಲೋಸ್. ಆದರೆ ನಮ್ಮ ಬೆಂಗಳೂರಲ್ಲಿ 12 ಗಂಟೆಗನ ಹೋಗಿ 1 ಗಂಟೆಗನ ಹೋಗಿ ಯಾವ ಅಂಗಡಿ ಬೇಕಾದ್ರೂ ಸಿಗುತ್ತೆ. ಆದರೆ ಇಲ್ಲಿ ಹಂಗಲ್ಲ. ನಿಮಗೆ ರೋಡ್ ತೋರಿಸ್ತೀನಿ, ಎಷ್ಟು ಕತ್ತಲಿದೆ ನೋಡಿ, ಯಾರೊಬ್ಬರು ಕಾಣಿಸಲ್ಲ. ನೋಡಿ, ಯಾರ ಲೈಟ್ ಕೂಡ ಇಲ್ಲ. ಜಸ್ಟ್ ಇದು ಮೇನ್ ರೋಡು, ಇದು ಸಂಧಿ ರೋಡು. ಈ ಮೇನ್ ರೋಡಲ್ಲಿ ಓಕೆ ಪರವಾಗಿಲ್ಲ ಜನ, ಬಟ್ ಬೆಂಗಳೂರು ಅಷ್ಟಂತೂ ಇಲ್ಲ. ಸೀರಿಯಸ್, ನೋಡಿ ಎಷ್ಟು ಹಳೆ ಕಾಲದ ಮನೆಗಳಿದ್ದಾವೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ಅವರ್ ರೂಮ್. ಆ್ಯಂಡ್ ಇದು ನಮ್ಮ ರೂಮ್. ಗಾರ್ಡನ್ ಇದೆ, ಇಲ್ಲಿ ನಾಯಿಗಳಿದ್ದಾವೆ. ಆ್ಯಂಡ್ ಇದು ರೋಡ್. ಟೀ ಕಾಫಿ, ಯಾರ್ಯಾರಿಗೆ ಟೀ ಅಂದರೆ ಇಷ್ಟ ಅಂತ ಹೇಳಿ. ಆ್ಯಂಡ್ ನಾವಿಲ್ಲಿದ್ದು 2 ಡೇಸ್. 1 ಡೇಗೆ ಆ್ಯಕ್ಚುಲಿ ನಾವು ಇಲ್ಲಿ ಸ್ಟೇ ಮಾಡಿದ್ದು 1 ಡೇ. ನಾವು ಒಂದಿನ ಹೋಗೋಕ್ಕೆ, ಒಂದಿನ ಬರೋಕ್ಕೆ. ಆ್ಯಂಡ್ ಇಲ್ಲಿ ಟ್ಯೂಸ್ಡೇಸ್ ಅಭಿಷೇಕ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಹೋಗಿದ್ದು ಮಂಡೇ, ಆ್ಯಂಡ್ ಟ್ಯೂಸ್ಡೇಗೆ ನಾವು ಅಭಿಷೇಕಕ್ಕೆ ಕೊಟ್ಟಿದ್ದು. ಸೊ ಅದೇ ಹಡಾಬಿಡಿಯಲ್ಲಿ ನಾನು ನಿಜವಾಗ್ಲೂ ಏನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಬೆಳಗ್ಗೆ 4:15ಗೆ ಎದ್ದು ಅಲ್ಲಿ ಹೋಗಿ ಅಭಿಷೇಕಕ್ಕೆ ಕೂತ್ಕೊಬೇಕು. ಆ್ಯಂಡ್ ಇನ್ನೊಂದು ಸ್ವಲ್ಪ ಪೂಜೆಗಳೆಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ನನಗೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟು ವೀಡಿಯೋ ಮಾಡೋಕ್ಕಾಗಿತ್ತು, ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗಿತ್ತು, ಆ್ಯಂಡ್ ನನಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ತೋ ನಿಮ್ಗೆ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಇದ್ದರೆ ಹೇಳಿ. ಆ್ಯಂಡ್ ನಿಮಗೂ ಇನ್ನೂ ಏನೋ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಧನ್ಯವಾದಗಳು.